ಇನ್ನು ಎಲೆಕ್ಷನ್ ಕಮಿಷನ್ ಅರ್ಥಾತ್ ಚುನಾವಣಾ ಆಯೋಗಕ್ಕೆ ಬಜೆಟ್ ಬಂಪರ್ ಕೊಡುಗೆಯನ್ನು ಕೊಟ್ಟಿದೆ. ಎಲೆಕ್ಷನ್ ಕಮಿಷನ್ಗೆ ವಿತ್ತ ಸಚಿವರಿಂದ ಬಂಪರ್ ಗಿಫ್ಟು. ಬಜೆಟ್ ಅನುದಾನದಲ್ಲಿ 25% ಭರ್ಜರಿ ಏರಿಕೆ. ಬಜೆಟ್ ಅನುದಾನದಲ್ಲಿ 25% ಭರ್ಜರಿ ಏರಿಕೆ. ಹಾಗಾದ್ರೆ ಚುನಾವಣಾ ಆಯೋಗಕ್ಕೆ ಸಿಕ್ಕಿರುವ ಬಂಪರ್ ಆಫರ್ ಏನು? ನಿಜಕ್ಕೂ ಕೂಡ ಅತ್ಯಂತ ರೋಚಕವಾದಂತಹ ವಿಚಾರ. ಕರ್ನಾಟಕ ರಾಜ್ಯಕ್ಕೆ ಯಾವ ಅನುದಾನವೂ ಸಿಕ್ಕಿಲ್ಲ ಅನ್ನೋ ಕೊರತೆಯ ಮಾತುಗಳ ನಡುವೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಈ ದಿನದ ಭಾರಿ ಗಾತ್ರದ ಬಜೆಟ್ ಬಂಪರ್ ಆಫರ್ ಕೊಟ್ಟಿದೆ. ಹಾಗಾದ್ರೆ ಏನದು? ಚುನಾವಣೆಗಳ ಸುಧಾರಣೆಗೆ ಮೋದಿ ಸರ್ಕಾರ ಖುಷಿ, ಅದನ್ನ ಪುಷ್ ಮಾಡ್ತಾ ಇದೆ. ಚುನಾವಣಾ ಆಯೋಗಕ್ಕೆ ಬಜೆಟ್ ಬಂಪರ್ ಅನ್ನ ಕೊಟ್ಟಿದೆ. ಉತ್ತೇಜನ ಕೊಡೋದಕ್ಕೆ ಏನೇನು ನೆರವು ಕೊಡಬೇಕು ಅದನ್ನು ಕೊಡ್ತಾ ಇದೆ. ಎಲೆಕ್ಷನ್ ಕಮಿಷನ್ಗೆ ವಿತ್ತ ಸಚಿವರಿಂದ ಬಂಪರ್ ಗಿಫ್ಟು. ಬಜೆಟ್ ಅನುದಾನದಲ್ಲಿ 25% ಏರಿಕೆ. ಕೇಂದ್ರ ಬಜೆಟ್ನಲ್ಲಿ ಚುನಾವಣಾ ಆಯೋಗಕ್ಕೆ ನಿಧಿಯು 25.33% ಹೆಚ್ಚಾಗಿದೆ. ಎಲೆಕ್ಷನ್ ಕಮಿಷನ್ಗೆ ಅನುದಾನ ಕೊಡೋದಕ್ಕೂ ಚುನಾವಣಾ ಆಯೋಗಕ್ಕೆ ಹಣವನ್ನು ಮೀಸಲಿಡೋದಕ್ಕೆ ಏನು ಸಂಬಂಧ ಅಂತ ಕೇಳಿದ್ರೆ, ಈ ರಾಜ್ಯದಲ್ಲಿ ನಡೆಯುವಂತಹ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿಂದ ಹಿಡಿದು MLA, MP, ವಿಧಾನ ಪರಿಷತ್ತು, ಹೀಗೆ ಎಲ್ಲ ಚುನಾವಣೆಗಳಿಗೂ ಕೂಡ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡುತ್ತೆ. ಪೋಲಿಂಗ್ ಸ್ಟೇಷನ್ನ, ಪೋಲಿಂಗ್ ಬೂತಿನ EVM ಮಿಷಿನಿಂದ ಹಿಡಿದು ಬ್ಯಾಲೆಟ್ ಪೇಪರ್ವರೆಗೂ ಕೂಡ ಖರೀದಿ ಮಾಡಬೇಕು ಚುನಾವಣಾ ಆಯೋಗ. ಈ ಹಿಂದೆ ವೋಟಿಂಗು ಅತಿ ಸ್ಪೀಡಲ್ಲಿ ನಡೀತಾ ಇಲ್ಲ, ಟೆಕ್ನಾಲಜಿಗಳನ್ನು ಬಳಕೆ ಮಾಡಿಕೊಳ್ತಾ ಇಲ್ಲ, ಸಾಕಷ್ಟು ಆರೋಪಗಳಿದ್ದವು. ಕೆಲವೊಂದು EVM ಮಷೀನ್ಗಳಲ್ಲಿ ವೋಟ್ ಹಾಕಿದ ತಕ್ಷಣವೇ ಟೆಕ್ನಿಕಲ್ ಇಶ್ಯೂ ಬರ್ತಾ ಇತ್ತು. ಹೀಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ದೇಶದಲ್ಲಿ ಆಗಲೇಬಾರದಂತಹ ಕೆಲವೊಂದು ತಾಂತ್ರಿಕ ದೋಷಗಳೆಲ್ಲ ನಡೆದು ಹೋಯಿತು. ಆ ತರಹದ ನ್ಯೂನತೆ ಮತ್ತು ಲೋಪಗಳು ಉಂಟಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಆ ಎಲೆಕ್ಷನ್ ಕಮಿಷನ್ ಅಭಿವೃದ್ಧಿಗಾಗಿ 25.33% ಹೆಚ್ಚು ಮಾಡಲಾಗಿದೆ. ಇನ್ನು 2025-26ರಲ್ಲಿ 304.98 ಕೋಟಿ ರೂಗಳಿದ್ದ ಬಜೆಟ್ ಹಂಚಿಕೆಯನ್ನು 2026-27 ಅಂದರೆ ಇವತ್ತು ಮಂಡನೆಯಾದಂತಹ ಬಜೆಟ್ನಲ್ಲಿ 382.22 ಕೋಟಿ ರೂಗಳಿಗೆ ಹೆಚ್ಚಿಸಲಾಗಿದೆ. ಅದರರ್ಥ ಮುಂಬರುವಂತಹ ಚುನಾವಣೆಗಳಲ್ಲಿ ಎಲೆಕ್ಷನ್ ಕಮಿಷನ್ ಒಂದು ಸ್ವಲ್ಪ ಉತ್ಸುಕರಾಗಿ ಕೆಲಸ ಮಾಡ್ತಾರೆ. 2027ನೇ ಹಣಕಾಸು ವರ್ಷಕ್ಕೆ ಚುನಾವಣಾ ಸಮಿತಿಗೆ ಹಂಚಿಕೆಯಾದ ಒಟ್ಟು ಮೊತ್ತದಲ್ಲಿ 367.69 ಕೋಟಿ ರೂಗಳನ್ನು ಚುನಾವಣೆಗೆ ಸಂಬಂಧಿಸಿದ ವೆಚ್ಚಕ್ಕಾಗಿ ಮೀಸಲಿಡಲಾಗಿದ್ದು, ಉಳಿದ ಹಣವನ್ನು ಆಡಳಿತಾತ್ಮಕ ಅಂದರೆ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಮತ್ತು ಕಾರ್ಯಾಚರಣೆಯ ವೆಚ್ಚಗಳಿಗೆ ಬಳಸಲಾಗುತ್ತದೆ. ಈ ವರ್ಷ ತಮಿಳುನಾಡು, ಬಂಗಾಳ, ಅಸ್ಸಾಂ ಮತ್ತು ಕೇರಳ ಮತ್ತು 2027ರಲ್ಲಿ ಉತ್ತರ ಪ್ರದೇಶ ಮತ್ತು ಪಂಜಾಬ್ ಸೇರಿದಂತೆ ಮುಂದಿನ 2 ವರ್ಷಗಳ ರಾಜ್ಯ ಚುನಾವಣೆಗಳಿಗೆ ಚುನಾವಣಾ ಆಯೋಗ ಸಿದ್ಧತೆ ನಡೆಸುತ್ತದೆ. ನೀವೊಂದಷ್ಟು ಬಂಡವಾಳ ಕೊಟ್ಟಿಟ್ಕೊಂಡ್ರೆ ಅವರು ಬೇರೆ ಬೇರೆ ತರಹದಲ್ಲಿ ಪ್ರಿಕಾಷನ್ ತೆಗೆದುಕೊಳ್ತಾರೆ. ಹಾಗಾಗಿ ಈ ಬಜೆಟ್ನಲ್ಲಿ ಅವರಿಗೆ 25% ಏರಿಕೆ ಮಾಡಲಾಗಿದೆ. ಇನ್ನು ಕಾನೂನು ಸಚಿವಾಲಯಕ್ಕೆ ಮತದಾರರ ಗುರುತಿನ ಚೀಟಿಗಳಿಗಾಗಿ 250 ಕೋಟಿ ರೂಪಾಯಿ ಮತ್ತು 2024ರ ಲೋಕಸಭಾ ಚುನಾವಣೆಯ ವೆಚ್ಚಗಳಿಗಾಗಿ 500 ಕೋಟಿ ರೂಪಾಯಿಗಳನ್ನು ಬಜೆಟ್ ಅಂದಾಜಿನಲ್ಲಿ ಹಂಚಿಕೆ ಮಾಡಲಾಗಿತ್ತು ಈ ಹಿಂದೆ. ಇದು ಬಜೆಟ್ ಅಂದಾಜಿನಲ್ಲಿ 300 ಕೋಟಿಗಳವಷ್ಟು ಕೂಡ ಏರಿಕೆಯಾಗಿದೆ. ಮತದಾರರ ಗುರುತಿನ ಚೀಟಿಗಳು ಅಂದರೆ ಚುನಾವಣಾ ಫೋಟೋ ಗುರುತಿನ ಚೀಟಿಗಳು ಅಥವಾ EPICಗಳ ಮೇಲಿನ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯಗಳು ಹಂಚಿಕೊಳ್ಳುತ್ತವೆ ಮತ್ತು ಪ್ರತಿ ರಾಜ್ಯವು ನೋಂದಾಯಿತ ಮತದಾರರ ಸಂಖ್ಯೆಗೆ ಅನುಗುಣವಾಗಿ ಪಾವತಿಸುತ್ತದೆ. ಇದು ಕ್ವಿಕ್ ಅಪ್ಡೇಟು, ಕ್ವಿಕ್ ಆಗಿ ಕೊಡ್ತಾ ಹೋಗ್ತೀನಿ. ಭಾರತದ ಮತದಾರರ ಸಂಖ್ಯೆ ಈಗ ಸುಮಾರು 99 ಕೋಟಿಯಷ್ಟಿದೆ. ಆದರೆ ಮುಂದಿನ ಕೆಲವು ವರ್ಷಗಳಲ್ಲಿ ಚುನಾವಣಾ ಆಯೋಗದ ಆದೇಶದ ವಿಶೇಷ ತೀವ್ರ ಪರಿಷ್ಕರಣೆ ನಡೆಯುವುದರಿಂದ ಆ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಬಹುದು. ನೋಡಿ, SIR ಪ್ರಾರಂಭ ಆಗಿದೆ. ಸಾಕಷ್ಟು ವಿವಾದಗಳನ್ನು ಕೂಡ ಸೃಷ್ಟಿ ಮಾಡಿಕೊಂಡಿದೆ ಆ ಒಂದು ಹೊಸ ಯೋಜನೆ ಕೇಂದ್ರ ಸರ್ಕಾರ.
ಇವೆಲ್ಲವಕ್ಕೂ ಕೂಡ ಓಡಾಡಬೇಕಾಗಿರೋದು ಯಾವುದೋ MP MLAಗಳಲ್ಲ, ಬದಲಾಗಿ ಎಲೆಕ್ಷನ್ ಕಮಿಷನು, ಚುನಾವಣಾ ಆಯೋಗ. ಆ ಅಧಿಕಾರಿಗಳು ಕೆಲಸ ಮಾಡಬೇಕು. ನಿರಂತರವಾದಂಥ ಕೆಲಸಗಳಿರ್ತಾವೆ. ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಚುನಾವಣಾ ಆಯೋಗ ಅಧಿಕಾರಿಗಳ ಪಾತ್ರ ಬಹುದೊಡ್ಡದು. ಕೈಯಲ್ಲಿ ಬಂಡವಾಳ ಇಲ್ದಿದ್ರೆ ಅವ್ರು ಕೆಲಸ ಹೆಂಗೆ ಮಾಡ್ತಾರೆ? ಈಗ ಕೋಟ್ಯಾಂತರ ರೂಪಾಯಿ ಏರಿಕೆಯ ಅನುದಾನವನ್ನು ಆ ಡಿಪಾರ್ಟ್ಮೆಂಟಿಗೆ ಕೇಂದ್ರ ಸರ್ಕಾರದ ಈ ಬಾರಿಯ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಇನ್ನು ಮುಂದೆ ಚುನಾವಣಾ ಆಯೋಗ ಸ್ವಲ್ಪ ಉತ್ಸುಕತೆಯಿಂದ ಕೆಲಸ ಮಾಡಬಹುದು. ಚುನಾವಣಾ ಆಯೋಗದ ವಿರುದ್ಧವಾಗಿದ್ದಂಥ ಸಾಕಷ್ಟು ಆರೋಪಗಳಿಗೂ ಕೂಡ ಅವರ ಈ ಬಾರಿಯ ಉತ್ಸುಕತೆ ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲನ್ನು ಕೂಡ ಮಾಡಬಹುದಾಗಿದೆ. ಇದು ಚುನಾವಣಾ ಆಯೋಗಕ್ಕೆ ಕೊಟ್ಟಂತಹ ಬಂಪರ್ ಕುರಿತಾದ ಅಪ್ಡೇಟ್ಸ್ಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.